ಕಾರ್ಯದರ್ಶಿ ಶಶಿಲ್ ಜಿ ನಮೋಶಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರದಲ್ಲಿ ರಾಜಕೀಯ ಮಾಡಬಾರದು, ಎಲ್ಲ ಸಂಘಟನೆಗಳಿಗೂ ಪಥಸಂಚಲನಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರಿಗೆ ನಾನು ವಿನಂತಿ ಮಾಡ್ತೀನಿ, ಸರ್ ಈ ಥರದ ವಿಷಯದಲ್ಲಿ ದಯವಿಟ್ಟು ರಾಜಕೀಯ ಬೇಡ. ರಾಜಕೀಯ ಬಿಟ್ಟು ಯಾವುದೇ ಸಂಘಟನೆಯವ್ರು ಕೇಳ್ತಾರ ಅದನ್ನು ಅವರು ಮಾಡಲಿ. ಅದರೊಳಗೆ ಯಾದಗಿರಲ್ಲಿ ಯಾರಿಗೆಲ್ಲ ತಿರಸ್ಕಾರ ಮಾಡಿದಾರೆ, ಗುರುಮಿಟ್ಕಲ್ದಲ್ಲಿನೂ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಅಂತ. ಇದು ಆಗಬಾರ್ದು. ಅವ್ರವ್ರಿಗೆ ಬಿಟ್ಟಿದ್ದು ಅಧಿಕಾರಿಗಳಿಗೆ ಬಿಡ್ರಿ. ಅವ್ರು ಯಾವುದೇ ಸಂಘಟನೆ ಯಾವಾಗೇ ಮಾಡ್ಬೇಕಂತಾರ ಅವರಿಗೆ ನಾವು ಸ್ವಾಗತ ಮಾಡೋಣ. ಅದು ಯಾವುದೇ ಭೀಮಸೇನೆಯವ್ರು ಮಾಡ್ತಾರೆ, ಅವ್ರು ನಮಗೆ ಕರಿತಾರಂತಂದ್ರೆ ನಾವು ಹೋಗೋಣ. ಅದರೊಳಗೇನು ಯಾವುದೂ ವಿರೋಧ ಇಲ್ಲ. ಅವರೂ ಮಾಡಲಿ ಇವರು ಮಾಡಲಿ, ಅದರೊಳಗೆ ಡಿಫ್ರೆನ್ಸಸ್ ಬೇಡ. ಒಂದು ದಿವಸ ಅವ್ರಿಗೆ ಟೈಮ್ ಕೊಡ್ರಿ, ಇನ್ನೊಂದು ದಿವಸ ಇನ್ನೊಬ್ರಿಗೆ ಟೈಮ್ ಕೊಡ್ರಿ. ಯಾರು ಮಾಡ್ತಾರೆ ಮಾಡಲಿ, ಇದಕ್ಕೆ ಯಾವುದೂ ರಾಜಕೀಯ ಬೇಡ ಅಂತ. ಹಲಾಲ್ ಬ್ಯಾನ್ ಮಾಡುವಂತೆ ಅಮಿತ್ ಶಾಗೆ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಪತ್ರ ಬರೆದಿದ್ದಾರೆ. ಹಲಾಲ್ ಪ್ರಮಾಣ ಪತ್ರದಿಂದ ಸಂಗ್ರಹವಾಗುವಂತಹ ಹಣ ದುರ್ಬಳಕೆ ಆಗ್ತಾ ಇದೆ. ಇದು ದೇಶ ವಿರೋಧಿ ಮತ್ತು ಭಯೋತ್ಪಾದನೆ ಚಟುವಟಿಕೆಗಳಿಗೆ ಬಳಕೆ ಆಗ್ತಾ ಇದೆ. ನಮ್ಮಲ್ಲಿ ಆಹಾರ ಸುರಕ್ಷತೆ ಮತ್ತೆ ಗುಣಮಟ್ಟದ ಪ್ರಾಧಿಕಾರದ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಹೀಗಿದ್ದಾಗ ಕೆಲವು ಏಜೆನ್ಸಿಗಳು ಈ ಹಲಾಲ್ ಪ್ರಮಾಣ ಪತ್ರವನ್ನ ನೀಡುವಂತಹ ಅಗತ್ಯತೆ ಏನಿದೆ? ಹೀಗಾಗಿ ಹಲಾಲ್ ಪ್ರಮಾಣ ಪತ್ರ ನೀಡುವ ಏಜೆನ್ಸಿಗಳನ್ನ ನಿಷೇಧ ಮಾಡಬೇಕು ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಬಿಡದಿಯ ಬನ್ನಿಕುಪ್ಪೆ ಗ್ರಾಮದಲ್ಲಿ ಇವತ್ತು ದಾರುಲ್ ಖುರಾನ್ ಕ್ಯಾಂಪಸ್ನ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ವೇದಿಕೆ ಮೇಲಿದ್ದ ಬಿಜೆಪಿ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ಗೆ ಮಾತಲ್ಲೇ ಚಾಟಿ ಬೀಸಿದ್ರು. ಭಾಷಣದ ವೇಳೆ ಅನ್ನಭಾಗ್ಯ ಕೊಟ್ಟವರು ಯಾರು, ಉಚಿತ ವಿದ್ಯುತ್ ಕೊಟ್ಟವರು ಯಾರು ಅಂತ ಸಿಎಂ ಕೇಳಿದ್ದಾರೆ. ಆಗ ಲೆಹರ್ ಸಿಂಗ್ ನಾವು ನೀಡಿದ್ವಿ ಅಂತ ಹೇಳಿದ್ದಾರೆ. ಇದಕ್ಕೆ ಸಿಎಂ ನೀವಲ್ಲಯ್ಯ, ಇದನ್ನೆಲ್ಲ ತಂದವರು ನಾವು, ನೀವು ಇದನ್ನೆಲ್ಲ ವಿರೋಧ ಮಾಡಿದ್ರಿ ಅಂತ ಟಾಂಗ್ ಕೊಟ್ಟರು. ಇನ್ನೂರು ಯೂನಿಟ್ವರೆಗೆ ಫ್ರೀಯಾಗಿ ವಿದ್ಯುತ್ತನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ತಗೊಂಡವರು ಯಾರು? ನೀವೇ ತಂದಿದ್ದೀವಿ. ನಾವು ತಗೊಂಡಿದ್ದೆಲ್ಲ ಘೋಷಣೆ ಮಾಡಿದಾಗ ಸರ್ಕಾರ ದಿವಾಳಿ ಆಗುತ್ತದೆ ಅಂತೇಳಿ ಭಾಷಣ ಮಾಡಿದವರು ಈಗ ಕಾಫಿ ಹೊಟ್ಟೆ ಶುರು ಮಾಡುವುದಿಲ್ಲ. ಬಿಹಾರ್ನಲ್ಲಿ 10,000 ಕೊಟ್ಟಿರೋರು ಯಾರು, ದಿವಾಳಿ ಆಗುತ್ತದೆ ಅಂತ ಹೇಳಿದವರು ಇದೇ. ಶಬರಿಮಲೆ ದೇಗುಲದ ಚಿನ್ನಾಭರಣ ಕಳವು ಪ್ರಕರಣ ಸಂಬಂಧ ಬಳ್ಳಾರಿಯಲ್ಲೂ ಕೇರಳ ಎಸ್ಐಟಿ ತಂಡ ತನಿಖೆಯನ್ನ ನಡೆಸ್ತಾ ಇದೆ. ಬಳ್ಳಾರಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವಂತಹ ರೊದಮ್ ಜ್ಯುವೆಲರಿ ಶಾಪ್ನಲ್ಲಿ ಎಸ್ಐಟಿ ತಂಡ ಶೋಧ ನಡೆಸಿದ್ದು ಈಗಾಗಲೇ 470 ಗ್ರಾಂ ಚಿನ್ನವನ್ನ ಸೀಸ್ ಮಾಡಲಾಗಿದೆ. ನಿನ್ನೆ ಬಳ್ಳಾರಿಯಲ್ಲಿ ಗೋವರ್ಧನ್ ಮನೆ, ಅಂಗಡಿ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಶಾಪ್ ಮಾಲೀಕ ಗೋವರ್ಧನ್ ವಿಚಾರಣೆಯನ್ನ ನಡೆಸಿದ್ರು. ಇನ್ನು ವಿಚಾರಣೆ ಬಳಿಕ ಮಾತನಾಡಿದ ಮಾಲೀಕ ಗೋವರ್ಧನ್, ಎಸ್ಐಟಿ ಕೇಳಿದಂತಹ ಎಲ್ಲಾ ದಾಖಲೆಗಳನ್ನ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ದ್ವಾರಪಾಲಕರು ಇದಾರಲ್ಲ, ಅದರಲ್ಲಿ ಕೂಡ ಗೋಲ್ಡ್ ಪ್ಲೇಟಿಂಗ್ ಮಾಡಬೇಕು ಅಂತ ಅವರು ಉನ್ನಿಕೃಷ್ಣನ್ ಅವ್ರಿಗೆ ಹೇಳಿದ್ದಾರೆ. ಆ ಸಂಬಂಧಪಟ್ಟು ಅದರಲ್ಲಿ ಏನೋ ತೂಕ ಕಮ್ಮಿ ಆಗಿದೆ, ಅದರಲ್ಲಿ ಏನೋ ಡಿಫ್ರೆನ್ಸ್ ಆಗಿದೆ ಅನ್ನೋ ಉದ್ದೇಶಕ್ಕೆ ಅವರು ವಿಚಾರಣೆಗೆ ಅವರು ನನ್ನ ಕರೆದಿದ್ದರು ಟ್ರಿವೆಂಡ್ರಮ್ಗೆ. ಹೋದ ವಾರ ನಾನು ಟ್ರಿವೆಂಡ್ರಮ್ಗೆ ಹೋಗಿದ್ದೆ. ಟ್ರಿವೆಂಡ್ರಮ್ಗೆ ಹೋಗಿ ಎಸ್ಐಟಿಗೆ ಏನೇನು ಬೇಕೋ ದಾಖಲೆ ಪತ್ರಗಳೆಲ್ಲ ಫುಲ್ ಕೊಟ್ಟು ಬಂದಿದ್ದೀನಿ. ಅದೇ ಸಂಬಂಧವಾಗಿ ಬಳ್ಳಾರಿಗೆ ಕೂಡ ನಿನ್ನೆ ಬಂದಿದ್ದರು. ನಿನ್ನೆ ಬಂದು ನಮಗೆಲ್ಲ ವಿಚಾರಣೆ ಮಾಡಿ ದಾಖಲೆ ಪತ್ರಗಳು ಏನೇನು ಕೇಳಿದಕ್ಕೆಲ್ಲ ಕೊಟ್ಟು ಕಳಿಸಿದ್ದೀನಿ. ಕೋರ್ಟಲ್ಲಿ ವಿಚಾರ ಇರೋದ್ರಿಂದ ಅವರು ಏನು ಹೇಳ್ತಾ ಇದ್ದಾರೆ, ಎಲ್ಲೇ ಏನು ಮಾಹಿತಿ ಬಗ್ಗೆ ನಮಗೆ ತನಿಖೆಗೆ ಸಾಕು. ಶಬರಿಮಲೆ ದೇವಸ್ಥಾನದ ಚಿನ್ನ ಕಳವು ಪ್ರಕರಣ ಸಂಬಂಧ ಆರೋಪಿ ಪೊಟ್ಟಿ ಉನ್ನಿಕೃಷ್ಣನ್ನ ಬೆಂಗಳೂರು ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಕೇರಳ ಎಸ್ಐಟಿ ಪೊಲೀಸರು ದಾಳಿಯನ್ನ ನಡೆಸಿದ್ದು 4 ಅಧಿಕಾರಿಗಳ ತಂಡ ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇದೆ. ಇವತ್ತು ಕೂಡ ಬೆಂಗಳೂರಲ್ಲಿರೋ ಪೊಟ್ಟಿ ಉನ್ನಿಕೃಷ್ಣನ್ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗ್ತಾ ಇದ್ದು ಪಟ್ಟಣತಿಟ್ಟಂನ ಮನೆಯಲ್ಲಿ 2 ಲಕ್ಷ ಕ್ಯಾಶ್ ಅನ್ನ ಸೀಸ್ ಮಾಡಿದ್ದಾರೆ. ರಸ್ತೆ ಗುಂಡಿಗೆ ಟೆಕ್ಕಿ ಸಾವನ್ನಪ್ಪಿರೋ ಪ್ರಕರಣದ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ, ರಸ್ತೆ ಗುಂಡಿಗಳಿಗೆ ಮತ್ತೊಂದು ಜೀವ ಬಲಿಯಾಗಿದೆ. ಇವತ್ತು ಬೆಳಗ್ಗೆ ಮಾದನಾಯಕನಹಳ್ಳಿಯ ಹುಸ್ಕೂರು ರಸ್ತೆಯಲ್ಲಿ ಯುವತಿಯೊಬ್ಬಳು ರಸ್ತೆ ಗುಂಡಿಗೆ ಸಾವನ್ನಪ್ಪಿದ್ದಾಳೆ. ನಿಮ್ಮ ಸರ್ಕಾರದ ನಿರ್ಲಕ್ಷ್ಯ, ಬೇಜವಾಬ್ದಾರಿತನಕ್ಕೆ ಇನ್ನೆಷ್ಟು ಮಂದಿ ಬಲಿಯಾಗಬೇಕು? ಸಿಟಿ ರೌಂಡ್ಸ್ ಹೆಸರಲ್ಲಿ ಟೀ ಶರ್ಟ್, ಕೂಲಿಂಗ್ ಗ್ಲಾಸ್ ಹಾಕೊಂಡು ಓಡಾಡ್ಬಿಟ್ರೆ ಸರಿ ಹೋಗುತ್ತಾ? ನಾಚಿಕೆ ಆಗ್ಬೇಕು ನಿಮ್ಮ ಸರ್ಕಾರಕ್ಕೆ ಅಂತ ಕಿಡಿಕಾರಿದ್ದಾರೆ.
ಸಿಲಿಂಡರ್ ಬ್ಲಾಸ್ಟ್ ಆಗಿ ಇಡೀ ಮನೆ ಸಂಪೂರ್ಣ ನೆಲಸಮವಾಗಿರುವಂತಹ ಘಟನೆ ಬೆಂಗಳೂರಿನ ಕೆಆರ್ ಪುರಂನ ತ್ರಿವೇಣಿ ನಗರದಲ್ಲಿ ನಡೆದಿದೆ. ಈ ಘಟನೆಯಲ್ಲಿ ಓರ್ವ ಮಹಿಳೆ ಸಾವನ್ನಪ್ಪಿದ್ದು, ಮನೆಯ ಅವಶೇಷಗಳಡಿ ಸಿಲುಕಿರುವವರ ರಕ್ಷಣಾ ಕಾರ್ಯ ನಡೆಸ್ತಾ ಇದೆ. ಇನ್ನು ಬ್ಲಾಸ್ಟ್ನ ತೀವ್ರತೆಗೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಹಾನಿಯಾಗಿದ್ದು, ಹಲವು ಮಂದಿ ಗಾಯಗೊಂಡಿದ್ದಾರೆ. ಸ್ಥಳಕ್ಕೆ ಕೆಆರ್ ಪುರಂ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಬೆಂಗಳೂರಿನ ಕೆಆರ್ ಪುರಂ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಶೋಭಾ ಕರಂದ್ಲಾಜೆ, ಶಾಸಕ ಭೈರತಿ ಬಸವರಾಜ್ ಸ್ಥಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ಪೊಲೀಸರ ಬಳಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಶೋಭಾ ಕರಂದ್ಲಾಜೆ, ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಅಂದ್ರೆ ಇಷ್ಟೆಲ್ಲ ಹಾನಿಯಾಗೋಕೆ ಸಾಧ್ಯನಾ? ಇದರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಭೈರತಿ ಬಸವರಾಜ್ ಮತ್ತು ಜಂಟಿ ಪೊಲೀಸ್ ಆಯುಕ್ತರಾದ ರಮೇಶ್ ಬಾನುತ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಬ್ಲಾಸ್ಟ್ ಆಗಿ ಅಕ್ಕಯ್ಯಮ್ಮ ಅನ್ನುವಂಥವರು ತೀರ್ಕೊಂಡಿದ್ದಾರೆ. ಮನೆ ಪೂರ್ತಿ ಡ್ಯಾಮೇಜ್ ಆಗಿದೆ. ಅಕ್ಕಪಕ್ಕದ ಮನೆಗಳಿಗೆ ಕೂಡ ತೊಂದರೆ ಆಗಿದೆ. ಒಂದು ದೊಡ್ಡ ಮನೆ, ಇಷ್ಟು ಗಟ್ಟಿಮುಟ್ಟಾದ ಮನೆ ಇಷ್ಟೊಂದು ಕುಸಿದಿದೆ ಅಂತಂದ್ರೆ ಇದಕ್ಕೆ ಬಲವಾದ ಕಾರಣ ಇರಬೇಕು. ಮತ್ತೆ ಯಾವ ಎಕ್ಸ್ಪ್ಲೋಸಿವ್ ಆಗಿದೆ, ಅದು ಗ್ಯಾಸೇನಾ ಅಥವಾ ಬೇರೆ ಎಕ್ಸ್ಪ್ಲೋಸಿವ್, ಇದರ ಬಗ್ಗೆ ತನಿಖೆ ಆಗಬೇಕನ್ನುವಂಥ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಅಧಿಕಾರಿ ವರ್ಗದವರು ತಕ್ಷಣ ಫರೆನ್ಸಿಕ್ ರಿಪೋರ್ಟ್ಗೆ ಎಲ್ಲವನ್ನ ಕಲಿಸ್ಕೊಡ್ಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾನು ಮಾಡ್ತೀನಿ. RCC ಅಂತ ಮನೆ ಇವತ್ತು ಬ್ಲಾಸ್ಟ್ ಆಗಿದೆ ಅಂದ್ರೆ ಗ್ಯಾಸ್ ಸಿಲಿಂಡರ್ ಇಂದ ಆಗಿದೆಯೋ ಅಥವಾ ಎಕ್ಸ್ಪ್ಲೋಸಿವ್ಸ್ ಇಂದ ಆಗಿದೆಯೋ ಇದು ನಿಖರವಾಗಿ ಇನ್ನೂ ಕೂಡ ಮಾಹಿತಿ ಇಲ್ಲ. ನಾನು ಕೂಡ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಸೊ ಅನೇಕ ಮನೆಗಳಿಗೆ ಇವತ್ತು ಗ್ಲಾಸ್ಗಳು ಹೊಡೆದೋಗಿದೆ, ಮತ್ತೆ ಬೇರೆ ಮನೆಗಳಿಗೂ ಕೂಡ ಹಾನಿಯಾಗಿದೆ. ಇದೆಲ್ಲವನ್ನು ಕೂಡ ಸರ್ಕಾರ ಭರಿಸಬೇಕು. ಯಾರು ಮೃತರಿದ್ದಾರೆ ಅವರ ಕುಟುಂಬಕ್ಕೆ ಶೀಘ್ರವಾಗಿ ಪರಿಹಾರವನ್ನು ಕೊಡುವಂಥ ಕೆಲಸ ಆಗಬೇಕು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ತನಿಖೆಯಾಗಿ ಏನು ಆ ಸತ್ಯತೆ ಹೊರಬರಬೇಕು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ಮಲಗಿದ್ದಾರೆ ಕಾಟ್ ಮೇಲೆ, ಅವ್ರ ಮೇಲೆ ಡೆಬ್ರಿಸ್ ಬಿದ್ದು ಅವ್ರದ್ದು ಡೆತ್ ಆಗಿದೆ. ಅದರಿಂದ ಅದು ಬ್ಲಾಸ್ಟ್ ಆದ ನಂತರ ಇಮಿಡಿಯೇಟ್ಲಿ ಅಕ್ಕಪಕ್ಕವರು ಇಮಿಡಿಯೇಟ್ಲಿ 112 ಕಾಲ್ ಮಾಡಿ ಪೊಲೀಸರು ತಿಳಿಸಿದ್ದಾರೆ. ಪೊಲೀಸರು ತಿಳಿಸಿದಾಗ ನಮ್ಮ ಪೊಲೀಸ್ ಸ್ಟೇಷನಿಂದ ಎಲ್ಲಿ ಬಂದು ನೋಡಿದಾಗ ಆವಾಗ ಆಲ್ರೆಡಿ ಎಲ್ಲ ಬಿದ್ದೋಗಿತ್ತು. ಮತ್ತೆ ಒಬ್ಬರದ್ದು ಡೆತ್ ಆದ ನಂತರ ಅಜ್ಜಿ ಅವರಿದ್ದಾರೋ ಅಕ್ಕಯ್ಯಮ್ಮ, ಅವರು ಮಗ ಮತ್ತೆ ಮೊಮ್ಮಕ್ಕಳಿಬ್ಬರು, ಮತ್ತೆ ಹಿಂದೆ ಮನೆಯಲ್ಲಿ ಒಬ್ಬರು ಹೊರಗಡೆ ಬಂದು ಪಾತ್ರ ತೊಳಿತಾ ಇದ್ರು. ಆ ಮಗನು ಇಂಜೂರಿ ಆಗಿದೆ. ಇವ್ರನ್ನ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ. ಬುರುಡೆ ಷಡ್ಯಂತ್ರದ ವಿಚಾರಣೆಗಾಗಿ 4ವರಿಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಸೋಮವಾರ ಬೆಳಗ್ಗೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಹಾಜರಾಗುವಂತೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್ ಟಿ ಹಾಗೂ ವಿಠಲ್ ಗೌಡಗೆ ನೋಟಿಸ್ ಕೊಟ್ಟು ಸೂಚಿಸಲಾಗಿದೆ. ಅಲ್ಲದೆ ವಿಚಾರಣೆಗೆ ಹಾಜರಾಗದೇ ಇದ್ರೆ ಬಂಧಿಸಲಾಗುತ್ತೆ ಅಂತಾನೂ ಎಸ್ಐಟಿ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಎಚ್ಚರಿಕೆ ನೀಡಿದ್ದಾರೆ. ಆಂಧ್ರಪ್ರದೇಶದ ಕರ್ನೂಲು ಬಸ್ ಭಸ್ಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸ್ಗೆ ಡಿಕ್ಕಿ ಹೊಡೆದಿದ್ದಂತಹ ಬೈಕ್ ಸವಾರನ ದೃಶ್ಯ ಲಭ್ಯವಾಗಿದೆ. ಅಪಘಾತಕ್ಕೂ ಮುನ್ನ ಪೆಟ್ರೋಲ್ ಬಂಕ್ಗೆ ಬಂದಂತಹ ಬೈಕ್ ಸವಾರ ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದ್ದಂತಹ ದೃಶ್ಯ ಸೆರೆಯಾಗಿದೆ. ಕುಡಿದು ತೂರಾಡ್ತಾ ಇದ್ದಂತಹ ಬೈಕ್ ಸವಾರ ಶಿವಶಂಕರ್ ಮಧ್ಯರಾತ್ರಿ 2:30 ಸುಮಾರಿಗೆ ಬಂಕ್ ಬಳಿ ಬಂದಿದ್ದ. ಆದರೆ ಸಿಬ್ಬಂದಿ ಇಲ್ಲದ ಕಾರಣಕ್ಕೆ ವಾಪಸ್ ಆಗಿದ್ದ. ಇದಾದ ಕೆಲ ಹೊತ್ತಲ್ಲೇ ಬಸ್ಗೆ ಬೈಕ್ ಡಿಕ್ಕಿಯಾಗಿ ಈ ಘಟನೆ ಸಂಭವಿಸಿದೆ. ಕರ್ನೂಲ್ ಬಸ್ ದುರಂತದ ಬಳಿಕ ಖಾಸಗಿ ಬಸ್ಗಳಲ್ಲಿನ ಸೇಫ್ಟಿ ಕುರಿತು ನ್ಯೂಸ್ 18 ರಿಯಾಲಿಟಿ ಚೆಕ್ ನಡೆಸಿತು. ಈ ವೇಳೆ ನ್ಯೂಸ್ 18 ಜೊತೆ ಮಾತಾಡಿರೋ ರಾಜ್ಯ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ, ನಮ್ಮ ರಾಜ್ಯದಲ್ಲಿ ಹಲವು ಬಸ್ಗಳಿಗೆ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ, ಹಲವು ಖಾಸಗಿ ಬಸ್ಗಳು ಸುರಕ್ಷತಾ ಕ್ರಮ ಪಾಲಿಸುತ್ತಿಲ್ಲ. ಈ ಬಗ್ಗೆ RTO ಇಲಾಖೆ ಗಮನ ಹರಿಸಬೇಕು. ಹೈಟೆಕ್ ಬಸ್ ಮಾಡೋ ನೆಪದಲ್ಲಿ ಅಗ್ನಿ ದುರಂತಗಳು ಹೆಚ್ಚಾಗ್ತಿದೆ. ಇದಕ್ಕೆ ಕಡಿವಾಣ ಹಾಕಬೇಕಾದ RTOನೇ ಸೈಲೆಂಟ್ ಆಗಿದೆ. ಬಸ್ ನೋಡದೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತಾರೆ. ಹೀಗಾಗಿ ಈ ಕುರಿತು ಮತ್ತೆ ದೂರು ಕೊಡ್ತೇವೆ ಅಂತ ಹೇಳಿದ್ದಾರೆ. ಇದನ್ನ ನೇರ ಹೊರಣೆ, ಇದಕ್ಕೆ ನೇರ ಹೊಣೆ ಬಸ್ ಮಾಲೀಕರದಲ್ಲ, ಇದನ್ನ ನೇರ ಹೊರಣೆ IMV ಆಫೀಸರ್ಸ್ದು, RTO ಇಲಾಖೆದು, ರಾಜ್ಯದ್ದು RTO ಇದಾಗಿರ್ಬೋದು, ಸಾರಿಗೆ ಇಲಾಖೆ ಆಗಿರ್ಬೋದು, ಕೇಂದ್ರ ಸಾರಿಗೆ ಇಲಾಖೆಗಳಾಗಿರ್ಬೋದು, ಕಣ್ಣು ಮುಚ್ಚಿಕೊಂಡು ಇವತ್ತು ತಮಗೆ ಬೇಕಾದಂಥ ರೀತಿಯಲ್ಲಿ ಇವತ್ತು ಕಾನೂನುಗಳನ್ನು ರೂಪಿಸ್ತಾ ಇದೆ.
ನಿಜವಾಗಲೂ ಅದು ಟೆಕ್ನಿಕಲಿ ಮತ್ತು ಪ್ರಾಕ್ಟಿಕಲಿ ಇದು ಇಂಪ್ಲಿಮೆಂಟೇಷನ್ ಸಾಧ್ಯವಿದೆಯಾ ಅನ್ನೋಂಥ ಒಂದು ಸಾಮಾನ್ಯ ಜ್ಞಾನ ಕೂಡ ಇವತ್ತು ಅಧಿಕಾರಿಗಳಲ್ಲಿ ಇಲ್ಲದೆ ಹೋಗ್ತಾ ಇದೆ. ಇದಕ್ಕೆ ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ. ಶಾಲೆಗೆ ಅಂತ ಹೇಳಿ ಹೋದ ಇಬ್ಬರು ಬಾಲಕಿಯರು ನಾಪತ್ತೆಯಾಗಿರೋ ಘಟನೆ ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದಲ್ಲಿ ನಡೆದಿದೆ. ಶರಣ್ಯ ಹಾಗೂ ದೇವಿ ನಾಪತ್ತೆಯಾದ ಬಾಲಕಿಯರಾಗಿದ್ದು ನರಸಾಪುರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಇಬ್ಬರು ವಿದ್ಯಾರ್ಥಿನಿಯರು SSLC ಓದ್ತಾ ಇದ್ರು. ಆದರೆ ನಿನ್ನೆ ಶಾಲೆಗೆ ಅಂತ ಹೋದವರು ಸಂಜೆಯಾದರೂ ಮನೆಗೆ ವಾಪಸ್ ಆಗಿರಲಿಲ್ಲ. ಹೀಗಾಗಿ ಆತಂಕಗೊಂಡ ಪೋಷಕರು ಕೋಲಾರ ಮಹಿಳಾ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ಬಾಲಕಿಯರ ಪತ್ತೆಗಾಗಿ 2 ವಿಶೇಷ ತಂಡಗಳನ್ನು ನೇಮಿಸಿ ಹುಡುಕಾಟವನ್ನು ನಡೆಸಲಾಗುತ್ತಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಬ್ಬಂದಿಯ ಕಳ್ಳಾಟ ಬಟಾ ಬಯಲಾಗಿದೆ. ಕೆಎಸ್ಐಎಸ್ಎಫ್ ಸಿಬ್ಬಂದಿ ತಪಾಸಣೆ ವೇಳೆ ಜೈಲು ಸಿಬ್ಬಂದಿಯಾದಂತಹ ಅಮರ್ ಪ್ರಾಂಜೆ ಖಾಸಗಿ ಸ್ಥಳದಲ್ಲಿ 1 ಸ್ಮಾರ್ಟ್ಫೋನ್ ಮತ್ತು 1 ಬ್ಲಾಕ್ ಕವರ್ 2 ಇಯರ್ಫೋನ್ ಜೊತೆಗೆ ಸಿಕ್ಕಿಬಿದ್ದಿದ್ದಾರೆ. ಜೊತೆಗೆ ಅವರನ್ನ ಪರಪ್ಪನ ಅಗ್ರಹಾರ ಪೊಲೀಸರಿಗೆ ಜೈಲಾಧಿಕಾರಿಗಳು ಒಪ್ಪಿಸಿದ್ದು ಪ್ರಕರಣ ದಾಖಲಾಗಿದೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯವನ್ನ ನೀಡಿರೋದು ಮುಂದುವರೆದಿದೆ. ಸಜಾ ಕೈದಿಯೊಬ್ಬನ ಪತ್ನಿಗೆ ಜೈಲಿನೊಳಗೆ ಎಂಟ್ರಿ ಕೊಡಲಾಗಿದೆ. ಭೇಟಿ ವೇಳೆ ಸಜಾ ಬಂದಿ ಜೊತೆ ಫೋಟೋ ಕೂಡ ತೆಗೆದುಕೊಳ್ಳಲಾಗಿತ್ತು. ಮಾರಪ್ಪ ಎಂಬಾತನ ಕೊಲೆ ಪ್ರಕರಣದಲ್ಲಿ ರಫೀಕ್ ಮತ್ತು ಸಾದಿಕ್ ಅಹಮದ್ ಜೈಲು ಸೇರಿದ್ರು. ಇದೀಗ ಸಾದಿಕ್ ಅಹಮದ್ಗೆ ಜೈಲಿನಲ್ಲಿ ರಾಜಾತಿಥ್ಯ ನೀಡಲಾಗಿದ್ದು ಮತ್ತು ಕಟ್ಟೆಯೊಂದರ ಮೇಲೆ ಪತ್ನಿ ಜೊತೆ ಸಾದಿಕ್ ಕುಳಿತುಕೊಂಡಿರುವಂತಹ ಫೋಟೋಗಳು ವೈರಲ್ ಆಗಿದೆ. ಅಂತಾರಾಜ್ಯ ಚಡ್ಡಿ ಗ್ಯಾಂಗ್ ಕಳ್ಳರನ್ನ ಅರೆಸ್ಟ್ ಮಾಡಲಾಗಿದೆ. ಚಿಕ್ಕಮಗಳೂರು ನಗರದ ಪೊಲೀಸ್ ಲೇಔಟ್ ನಿವಾಸಿ ಚೈತ್ರ ಅನ್ನುವರ ಮನೆಯಲ್ಲಿ ಕಳ್ಳತನ ಮಾಡ್ತಾ ಇದ್ದ ಈ ಖತರ್ನಾಕ್ ಗ್ಯಾಂಗ್ನ 2 ಖದೀಮರನ್ನ ಅರೆಸ್ಟ್ ಮಾಡಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಬೀಗ ಮುರಿದು ಚಡ್ಡಿ ಗ್ಯಾಂಗ್ ಕಳ್ಳತನ ಮಾಡ್ತಿತ್ತು. ಸುಮಾರು 495 ಗ್ರಾಂ ಚಿನ್ನ, 1 ಕೆಜಿ 10 ಗ್ರಾಂ ಬೆಳ್ಳಿ, ಒಡವೆ, 75,000 ಹಣವನ್ನು ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ರು. ಸದ್ಯ ಸಿಸಿಟಿವಿಯ ದೃಶ್ಯಾವಳಿಗಳನ್ನು ಆಧರಿಸಿ 2 ಕಳ್ಳರನ್ನ ಬಂಧಿಸಲಾಗಿದೆ. ಬಂಧಿತರಿಂದ 170 ಗ್ರಾಂ ಚಿನ್ನದ ಗಟ್ಟಿ, 50 ಗ್ರಾಂ ಚಿನ್ನದ ಗಟ್ಟಿ ಹಾಗೂ ಬಂಧಿತರಿಂದ 32 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈರುಳ್ಳಿ ಬೆಲೆ ಕುಸಿತ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಎಪಿಎಂಸಿ ಕಚೇರಿ ಮುಂದೆ ರೈತರು ಈರುಳ್ಳಿ ಸುರಿದು ಪ್ರತಿಭಟನೆ ಮಾಡಿದ್ದಾರೆ. ಜಿಲ್ಲೆಯ ನವಲಗುಂದ ಸೇರಿ ಹಲವು ಕಡೆಯಿಂದ 100 ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಪ್ರತಿ ಕ್ವಿಂಟಾಲ್ ಈರುಳ್ಳಿಗೆ 5,000 ಬೆಂಬಲ ಬೆಲೆ ಕೊಡಬೇಕು, ಕೂಡಲೇ ಈರುಳ್ಳಿ ಖರೀದಿ ಕೇಂದ್ರ ಆರಂಭಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. 3ನೇ ತರಗತಿ ವಿದ್ಯಾರ್ಥಿ ಮೇಲೆ ಶಾಲಾ ಕಿಟಕಿ ಗ್ಲಾಸ್ ಬಿದ್ದು ಬಾಲಕನ ಎದೆ ಭಾಗಕ್ಕೆ ಗಾಯವಾಗಿರುವಂತಹ ಘಟನೆ ಚಿತ್ರದುರ್ಗ ಜಿಲ್ಲೆಯ ನ್ಯೂ ಲಿಟಲ್ ಫೆರೆನ್ಸ್ ಸ್ಕೂಲ್ನಲ್ಲಿ ನಡೆದಿದೆ. ಸದ್ಯ ವಾರ ಕಳೆದ್ರೂ ಕೂಡ ಈ ಘಟನೆ ನಡೆದು ಶಿಕ್ಷಕರಾಗ್ಲಿ ಅಥವಾ ಶಾಲಾ ಆಡಳಿತ ಮಂಡಳಿಯಾಗ್ಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗೆ ಗಾಯವಾಗಿ ಆಸ್ಪತ್ರೆಗೆ ಸೇರಿದ್ರೂ ಕೂಡ ಶಾಲಾ ಆಡಳಿತ ಮಂಡಳಿ ಯೋಗಕ್ಷೇಮವನ್ನ ವಿಚಾರಿಸಿಲ್ಲ. ಈ ಘಟನೆ ನಡೆದು ವಾರವಾದ್ರೂ ಕೂಡ ಅದು ಕೇಸ್ ದಾಖಲಿಸಲು ಬಿಟ್ಟಿಲ್ಲ ಅಂತ ಪೋಷಕರು ಕಿಡಿಕಾರಿದ್ದಾರೆ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಖ್ಯಾತ ಡ್ರಮ್ಮರ್ ಶಿವಮಣಿ ಜೊತೆ ಸುತ್ತೂರು ಶ್ರೀಗಳು ಡ್ರಮ್ ಬಾರಿಸಿದ್ದಾರೆ. ರಾಜಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪುತ್ತಿಗೆ ಶ್ರೀ ಹಾಗೂ ಸುತ್ತೂರು ಶ್ರೀ ಭಾಗಿಯಾಗಿದ್ರು. ಈ ವೇಳೆ ಶಿವಮಣಿ ಜೊತೆ ಸೇರಿ ವೇದಿಕೆ ಮೇಲೆ ಡ್ರಮ್ ಬಾರಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಬಾಲಿವುಡ್ನ ಹಿಟ್ ಚಿತ್ರಗಳಲ್ಲಿ ಹಾಸ್ಯ ನಟರಾಗಿ ನಟಿಸಿದ್ದ ಹಿರಿಯ ನಟ ಸತೀಶ್ ಶಾ ಇವತ್ತು ನಿಧನರಾಗಿದ್ದಾರೆ. ಕಿಡ್ನಿ ವೈಫಲ್ಯದಿಂದಾಗಿ ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದು ಸತೀಶ್ ಶಾ ನಿಧನಕ್ಕೆ ಬಾಲಿವುಡ್ನ ದಿಗ್ಗಜರು ಕಂಬನಿ ಮಿಡಿದಿದ್ದಾರೆ. ಸತೀಶ್ ಶಾ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ದಕ್ಷಿಣ ಭಾರತದಲ್ಲಿ ಚಿನ್ನ ಖರೀದಿಯಲ್ಲಿ ಮುಂಚೂಣಿಯಲ್ಲಿರುವಂತಹ ವೈಟ್ ಗೋಲ್ಡ್ ಮನಿ ರಾಜ್ಯದಲ್ಲಿ ಮತ್ತೆ 3 ಹೊಸ ಶಾಖೆಗಳನ್ನು ತೆರೆದಿದೆ. ಇಂದು ಬೆಂಗಳೂರಿನಲ್ಲಿ 2 ಶಾಖೆ ಮತ್ತು ಚಿತ್ರದುರ್ಗದಲ್ಲಿ 1 ಶಾಖೆಯನ್ನು ಆರಂಭಿಸಲಾಗಿದೆ. ಸದಾಶಿವನಗರದಲ್ಲಿರುವಂತಹ 1 ಶಾಖೆಯನ್ನ ವೈಟ್ ಗೋಲ್ಡ್ ಮನಿಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಸಿಜೆ ಬಾಬು ಉದ್ಘಾಟನೆಯನ್ನು ಮಾಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ನಮ್ಮ ವೈಟ್ ಗೋಲ್ಡ್ ಮನಿ ನಂಬಿಕೆ, ವಿಶ್ವಾಸಾರ್ಹಕ್ಕೆ ಹೆಸರುವಾಸಿಯಾಗಿದೆ. ರಾಜ್ಯದಲ್ಲಿ ನಾವು 100 ಶಾಖೆಯನ್ನ ತೆರೆಯಲು ಪ್ಲಾನ್ ಮಾಡಿದ್ದು ನಮ್ಮ ವಹಿವಾಟು ಸಂಪೂರ್ಣ ಬ್ಯಾಂಕ್ ಮೂಲಕ ನಡೆಯುತ್ತೆ. ಯಾರೇ ಚಿನ್ನವನ್ನ ಮಾರಬೇಕಾದ್ರೂ ವೈಟ್ ಗೋಲ್ಡ್ ಮನಿಗೆ ಬನ್ನಿ ಅಂತ ಹೇಳಿದ್ರು. ಇವತ್ತು ಕರ್ನಾಟಕದಲ್ಲಿ 3 ಶಾಖೆ ಓಪನ್ ಆಗ್ತಿದೆ. ಒಂದು ಚಿತ್ರದುರ್ಗದಲ್ಲಿ, ಒಂದು ಬನಾರ್ಘಟ್ಟ ರಸ್ತೆಯಲ್ಲಿ, ಇವತ್ತು ಸದಾಶಿವನಗರದಲ್ಲೂ ಬ್ರಾಂಚ್ ಬಂದಿದೆ. ಇದು 45ನೇ ಬ್ರಾಂಚು. ಸೌತ್ ಇಂಡಿಯಾದಲ್ಲಿ ಇದು 80ನೇ ಬ್ರಾಂಚ್ ಆಗಿದೆ. ಈಗಾಗಲೇ ಆಂಧ್ರಲ್ಲಿ 15 ಬ್ರಾಂಚ್ ಓಪನ್ ಮಾಡಿದ್ದೀರಿ. ಕೇರಳದಲ್ಲಿ 24 ಆಗಿದೆ. 29ನೇ ತಾರೀಕು 25ನೇ ಬ್ರಾಂಚು ಕೇರಳದಲ್ಲೂ ಓಪನ್ ಆಗುತ್ತೆ. ಇದು ಒಂದು ಅತ್ಯುತ್ತಮ ವ್ಯವಸ್ಥೆ ಅಂತ ಹೇಳ್ತೀನಿ. ಚಿನ್ನ ಮಾರೋದಕ್ಕೆ ಬೆಸ್ಟ್ ಗೌರವ ಮತ್ತು ನಿಮ್ಮ ನಂಬಿಕೆಯ ಸಂಸ್ಥೆ ಅಂತ ಹೇಳ್ತೀನಿ. ಒಂದು ಸತಿ ಬನ್ನಿ, ನಿಮ್ಗೇನಾದರೂ ಚಿನ್ನ ಮಾರೋ ಅವಕಾಶ ನೆಸೆಸಿಟಿ ಬಂದಾಗ ದಯವಿಟ್ಟು ಬನ್ನಿ. ಒಂದು ಸತಿ ಚಿನ್ನ ಮಾರಬೇಕಾದ್ರೆ ಇಲ್ಲಿ ಬನ್ನಿ, ವೈಟ್ ಗೋಲ್ಡಿಗೆ ಬನ್ನಿ, ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ತೀನಿ. ಅದೇ ಥರ ನಾವು ಗಿರಿವಿಟ್ಟಿರುವ ಚಿನ್ನ, ಪ್ಲೆಡ್ಜ್ ಮಾಡಿರೋ ಚಿನ್ನ
ಬಿಡಿಸಿ ನಿಮಗೆ ಡಿಫರೆನ್ಸ್ ಅಮೌಂಟು ನಿಮ್ಮ ಅಕೌಂಟಿಗೆ ನಾವು ಕ್ರೆಡಿಟ್ ಮಾಡ್ತೀರಿ. ನಾವು ಮಾಡೋ ಬಿಸ್ನೆಸ್ ಎಲ್ಲ ಬರೀ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಷ್ಟೇ. ನಿಮಗೇನು ದುಡ್ಡು ಬರಬೇಕೋ ಅದು 30 ನಿಮಿಷದಲ್ಲಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ.